कृष्णाय वासुदेवाय अरहे परमात्मने ತುಂಬಾ ಸತಿ ಹೇಳಿದ್ರೆ ಗುಡ್ ಬೈ ಅಂತ. ವೆರಿ ಗುಡ್. ಹಾಯ್. ಸೊ ನನ್ನ ಮಗನಿಗೆ ಸ್ವಲ್ಪ ಕೆಮ್ಮಾಗ್ಬಿಟ್ಟಿದೆ. ಸ್ವಲ್ಪ ಕಷಾಯ ಕಾಯಿಸ್ತಾ ಇದ್ದೀನಿ. ಶುಂಠಿ, ಮೆಣಸು ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಕುದಿಯೋಕೆ ಹಾಕ್ಕೊತಾ ಇದ್ದೀನಿ. ಇದಕ್ಕೇ ಸ್ವಲ್ಪ ದೊಡ್ಡ ಪತ್ರ ಎಲೆ ಬರುತ್ತಲ್ಲ ಅದನ್ನು ಒಂದೆರಡು ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲೇ ಬೆಳೆಸಿರೋಂಥದ್ದು ಇದು. ಪಾಟಲ್ಲಿ ಹಾಕಿ ಬೆಳೆಸ್ಕೊಂಡಿದ್ದೀನಿ. ಈ ಥರ ಮಕ್ಕಳಿರೋ ಮನೇಲಿ ಅದೊಂದು ಗಿಡ ಇದ್ದೇ ಇರಬೇಕು. ಈ ಥರ ಕೆಮ್ಮು ನೆಗಡಿ ಏನಾದರೂ ಆದಾಗ ಒಂದು ಕಷಾಯ ಕಾಯಿಸಿ ಕೊಡ್ಬೋದು. ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕುದ್ದು ಅದರದ್ದು ಫ್ಲೇವರ್ಸ್ ಎಲ್ಲ ಬಿಡೋ ತನಕ ಕುದಿಸ್ಕೊಂಡು ಅದನ್ನು ಸೋಸಿ ಕುಡಿಯೋಕ್ಕೆ ಕೊಡ್ತೀನಿ. ಇವಾಗ ಅವನಿಗೆ ಖಾಲಿ ಹೊಟ್ಟೆಲಿ ಸ್ವಲ್ಪ ಕುಡಿದ್ರೆ ಕೆಮ್ಮು ಕಮ್ಮಿ ಆಗುತ್ತೆ. ಸೊ ಹಾಗೆ ಕುಡಿಯೋಕ್ಕಾಗಲ್ಲ ಅಂದರೆ ಒಂಚೂರು ಬೆಲ್ಲನ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಕೊಂಡ್ರೆ ಒಂಚೂರು ಮಕ್ಕಳು ಕುಡಿಯುತ್ತವೆ. ಇವಾಗ ಎಲ್ಲ ರಸ ಎಲ್ಲ ಬಿಟ್ಟು ಚೆನ್ನಾಗಿ ಕುದ್ದಿದೆ. ಇವಾಗ ಆಫ್ ಮಾಡಿಕೊಂಡು ಸ್ವಲ್ಪ ಆರಿಸಿ ಕುಡಿಯೋಕ್ಕೆ ಕೊಡೋಣ. ಕೆಮ್ಮಾಗಿದೆ ಅಲ್ವ ನಿನಗೆ, ಅದಕ್ಕೆ ಸ್ವಲ್ಪ ಕಷಾಯ ಮಾಡಿದ್ದೀನಿ, ಕುಡಿ. ಖಾರ ಆಗಿದೆಯಾ? ಅವಾಗನೇ ನಿನಗೆ ಇಲ್ಲೆಲ್ಲ ಕೆಮ್ಮಾಗಿರೋದೆಲ್ಲ ಓಡೋಗುತ್ತೆ. ಓಕೆನಾ? ಕುಡಿ. ಏನು ತಿಂದೆ ಅಂಥದ್ದು ಕೆಮ್ಮಾಗೋ ಥರ? ಮತ್ತೇನಕ್ಕೆ ಅಷ್ಟೊಂದು ಕೆಮ್ತಾ ಇದೆಯಾ? ಸ್ವೀಟ್ ಎಲ್ಲ ತಿಂದ್ಯಾ? ಅದಕ್ಕೆ ಕೆಮ್ಮಾಯ್ತಾ? ಸರಿ, ಇವಾಗ ಕಷಾಯ ಕುಡಿ. ಕಷಾಯ ಕುಡಿದು ಬೇಗ ಬೇಗ ರೆಡಿ ಆಗಬೇಕು. ಓಕೆನಾ? ಸೊ ಇವತ್ತಿನ ತಿಂಡಿ ಒಂದು ಪಡ್ಡು ಮಾಡ್ತಾಯಿದ್ದೀನಿ. ಪಡ್ಡು ಮತ್ತು ಕಾಯಿ ಚಟ್ನಿ. ಯಾವ ರೀತಿ ಮಾಡೋದು, ಟೇಸ್ಟಿಯಾಗೂ ಇರಬೇಕು, ಹೆಲ್ತಿಯಾಗೂ ಇರಬೇಕು, ಆ ಥರ ಪ್ಲಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಕ್ಯಾರೆಟ್ ತೊಗೊತಾ ಇದ್ದೀನಿ, ಅದನ್ನು ಇವಾಗ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡು ಬರ್ತೀನಿ ಕಟ್ ಮಾಡಿಕೊಂಡು. ಇದರಲ್ಲಿ ಮಾಡಿದ್ರೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಹಚ್ಚುತ್ತೆ, ನಾವು ಕೈಯಲ್ಲಿ ಕಟ್ ಮಾಡೋದಕ್ಕಿಂತ. ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸೊ ಕಲಸಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ. ಚಟ್ನಿಗೆ ತೆಂಗಿನಕಾಯಿ, ಕಡಲೆ, ಉಪ್ಪು, ಹಸಿಮೆಣಸಿನ್ಕಾಯಿ, ಒಂದೆರಡು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲು ಪ್ಯಾನ್ ಇಟ್ಕೊತಾ ಇದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇವಾಗ ಕಲಸಿಟ್ಕೊಂಡಿರೋ ಹಿಟ್ಟನ್ನು ಎಲ್ಲದಕ್ಕೂ ಸಮವಾಗಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಆಯಿತು. ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಸೊ ಬೆಂದಿದೆ ಒಂದು ಸೈಡು. ಇವಾಗ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋಣ. ಸೊ ಇದೇ ರೀತಿ ಗೋಲ್ಡನ್ ಫ್ರೈ ಆಗೋ ತನಕ ಚೆನ್ನಾಗಿ ಬೇಯಿಸಿ ಎತ್ತಿಟ್ಕೊಂಡ್ರೆ ಕ್ಯಾರೆಟ್ ಪಡ್ಡು ರೆಡಿ. ನನ್ನ ಮಗನ್ನ ಸ್ಕೂಲ್ಗೆ ರೆಡಿ ಮಾಡಿದ್ದು ಆಯಿತು. ಅವನಿಗೂ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇವಾಗ ನಮ್ಮ ಹಸ್ಬೆಂಡ್ ಅವನ್ನ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಸೊ ಅಷ್ಟರೊಳಗಡೆ ನಾನು ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ಕ್ಲೀನಿಂಗ್ ಎಲ್ಲ ಇದೆಯಲ್ವಾ, ಬೇಗ ಬೇಗ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಟಿಫನ್ ಎಲ್ಲ ಮುಗಿಸಿದ್ದಾಯಿತು. ಬೇಗ ಬೇಗ ಐಟಮ್ಸ್ಗಳೆಲ್ಲ ಅಂಟ್ಕೊಳ್ತಾನೇ ಇರುತ್ತವೆ. ಎಷ್ಟೇ ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡಿನೇ ಸಾಕಾಗೋಗುತ್ತೆ. ಇವತ್ತು ನನ್ನ ಮಗನಿಗೆ ಬೇಗನೆ ಸ್ಕೂಲ್ ಬಿಟ್ಟಿದೆ. ನಾನು ಮರ್ತೇ ಹೋಗಿದ್ದೆ ಕೆಲಸದ ನಡುವೆ ಕರ್ಕೊಂಬರೋದಕ್ಕೆ. ಟೈಮ್ ಆಗೋಗ್ಬಿಟ್ಟಿದೆ. ಆಮೇಲೆ ನೆನಪಿಸ್ಕೊಂಡೆ ಇಲ್ಲ ಇವತ್ತು ಹಾಫ್ ಡೇ ಇರೋದು ಅಂತ. ಪಾಪ ಒಬ್ಬನೇ ವೆಯ್ಟ್ ಮಾಡ್ತಾ ಇದ್ದ. ನೆಕ್ಸ್ಟ್ ಟೈಮ್ ಬೇಗ ಬರ್ತೀನಿ ಅಂತ ಹೇಳಿ ಕರ್ಕೊಬಂದಿದ್ದಾಯಿತು. ಹೆಂಗಿತ್ತು ಮಗನೇ ಇವತ್ತಿನ ಡೇ ಸ್ಕೂಲು? ಚೆನ್ನಾಗಿತ್ತಾ? ಹಿಂದಿ ಬರ್ದಿದ್ದಕ್ಕೆ ಗುಡ್ ಬೈ ಅಂತಾನೆ ಹೋಗಿದ್ದಾರೆ. ಹೌದಾ? ತುಂಬಾ ಸತಿ ಹೇಳಿದ್ದಾರೆ ಗುಡ್ ಬೈ ಅಂತ. ವೆರಿ ಗುಡ್. ಇದೇ ರೀತಿ ಎಲ್ಲನೂ ಚೆನ್ನಾಗಿ ಮಾಡಬೇಕು. ಓಕೆ.
ಊಟ ಮಾಡಿಬಿಟ್ಟು ಹುಷಾರಾಗಿ ಆಟ ಆಡ್ಕೊಬೇಕು, ಓಕೆನಾ? ಸ್ವಲ್ಪ ಹೊತ್ತು ಹಾಂ. ಅಮ್ಮ ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀನಿ. ಅದುವರೆಗೂ ಹುಷಾರಾಗಿ ಆಟ ಆಡ್ಕೊಬೇಕು. ಸುಮ್ಮನೆ ರೋಡಲ್ಲೆಲ್ಲ ಓಡಬಾರ್ದು, ಓಕೆ? ಸ್ನಾನ ಎಲ್ಲ ಮುಗಿಸಿ ಇವಾಗ ದೇವ್ರ ಪಾತ್ರೆಗಳೆಲ್ಲನೂ ತೊಳೆಯೋಣ ಅಂತ ಬಂದೆ. ಎಲ್ಲನೂ ತೊಳೆದು ಎತ್ತಿಟ್ಕೊಂಡು ಸ್ವಲ್ಪ ಅಂಗಡಿಗೆ ಹೋಗೋದಿದೆ, ಹೂವುಗಳು ಮತ್ತು ಹಣ್ಣೆಲ್ಲ ತರಬೇಕು. ಬೇಗ ಬೇಗ ಎಲ್ಲನೂ ತೊಳೆದು ಎತ್ತಿಟ್ಕೊಳ್ಳೋಣ ಅಂತ ವಾಶ್ ಮಾಡ್ಕೊತಾ ಇದ್ದೀನಿ. ದೇವ್ರ ಪಾತ್ರೆ ತೊಳೆಯೋದಕ್ಕೇ ತುಂಬ ಸಮಯ ತಗೊಳುತ್ತೆ, ಏಕೆಂದರೆ ಸ್ವಲ್ಪ ಎಲ್ಲ ಕರೆ ಆಗಿರುತ್ತವಲ್ವ, ಚೆನ್ನಾಗಿ ಉಜ್ಜಿ ತೊಳೆಯೋಷ್ರೊಳಗಡೆ ಟೈಮ್ ಆಗೋಗ್ಬಿಡುತ್ತೆ. ಡ್ರೈ ಆಗಿ ಎಲ್ಲನೂ ಒರೆಸಿ ಎತ್ತಿಟ್ಕೊತಾ ಇದ್ದೀನಿ. ಶಾಪ್ಗೆ ಹೋಗಿ ಸ್ವಲ್ಪ ಹೂವೆಲ್ಲ ತರಬೇಕಿತ್ತು, ಹಾಗಾಗಿ ಹೂವು ಬರುವಾಗ ತೊಗೊಂಬಂದು ಎಲ್ಲನೂ ಅರೇಂಜ್ ಮಾಡ್ಕೊಂಡಿದ್ದಾಯಿತು. ಬನ್ನಿ ಇವಾಗ ಪೂಜೆ ಶುರು ಮಾಡೋಣ. कृष्णाय वासुदेवाय अरहे परमात्मने क्लेशनाशाय गोविन्दाय नमो नमः। कृष्णाय वासुदेवाय अरहे परमात्मने क्लेशनाशाय गोविन्दाय नमो नमः। कृष्णाय वासुदेवाय अरहे परमात्मने क्लेशनाशाय गोविन्दाय नमो नमः। ओम नमः शिवाय, ओम नमः शिवाय। ಉಂಡಿ ಕೊಡಪ್ಪ, ಆಶೀರ್ವಾದ ಮಾಡಪ್ಪ, ಒಳ್ಳೇದು ಮಾಡಪ್ಪ, ಕಾಪಾಡಪ್ಪ. ನಮಃ ಶಿವಾಯ. ಸೊ ಮೊನ್ನೆ ಪೂಜೆಗೆ ಹೋಗಿದ್ವಲ್ವಾ, ಅಲ್ಲಿ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಏನು ಅಂತ ಓಪನ್ ಮಾಡೋಣ. ವಾವ್, ಸೋ ಕ್ಯೂಟ್. ಕಾಮಧೇನು ಬಂದಿದೆ, ತುಂಬಾ ಕ್ಯೂಟಾಗಿರೋವಂಥ ಕಾಮಧೇನು ಬಂದಿದೆ ನಮ್ಮ ಮನೆಗೆ. ಫ್ರೈಡೇ ಅಲ್ವಾ, ಪೂಜೆ ಎಲ್ಲ ಮಾಡಾದ್ಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಏನು ಬಂದಿದೆ ಅಂತ. ನನಗೂ ಕೂಡ ಗೊತ್ತಿರಲಿಲ್ಲ, ಹಾಗೆ ತಂದು ಬಾಕ್ಸ್ ಹಾಗೆ ಇಟ್ಟಿದ್ದೆ. ವಾವ್, ನೋಡಿ ಎಷ್ಟೊಂದು ಕ್ಯೂಟಾಗಿದೆ. ಮೊನ್ನೆ ಪೂಜೆಗೆ ಹೋಗಿದ್ವಲ್ವಾ, ಅವ್ರ ಮನೇಲಿ ಕೊಟ್ಟಿದ್ರು. ನಾನು ಓಪನೇ ಮಾಡಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಶುಕ್ರವಾರ ಅದು ಪೂಜೆ ಎಲ್ಲ ಮುಗಿಸಿ ಓಪನ್ ಮಾಡಿ ನೋಡಿದಾಗ ನನಗಂತೂ ತುಂಬಾ ಖುಷಿ ಆಯಿತು. ಕಾಮಧೇನು ಬಂದಿದೆ, ದೊಡ್ಡ ಹಸು, ಚಿಕ್ಕ ಕರು, ಎರಡು ಕಾಮಧೇನುನ ನೋಡಿ ತುಂಬಾ ಖುಷಿ ಆಯಿತು. ಎಷ್ಟೊಂದು ಕ್ಯೂಟಾಗಿ ಚೆನ್ನಾಗಿದೆ ಅಲ್ಲ. ಇವತ್ತು ಹೆಂಗೂ ಪೂಜೆ ಎಲ್ಲ ಮಾಡಿದ್ದೀವಿ, ಮನೆಯಲ್ಲಿ ಫೋಟೋ ಹತ್ರ ಇಟ್ಕೊಳ್ಳೋಣ. ಭಗವಂತ ಶಿವನ ಜೊತೆ ಇರಬೇಕು, ಹಾಗಾಗಿ ಶಿವನ ಲಿಂಗದ ಹತ್ರ ಇಟ್ಕೊಂಡಿದ್ದೀನಿ. ತುಂಬ ಕ್ಯೂಟಾಗಿ ಚೆನ್ನಾಗಿದೆ. ಫೋಟೋದಲ್ಲಿ ಮತ್ತು ಮುಂದಗಡೆ ಎರಡೂ ಕೂಡ ಫ್ರೇಮು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಯೂಟಾಗಿರೋವಂಥ ಒಂದು ಗಿಫ್ಟ್ನ ಕೊಟ್ಟಿದ್ದಾರೆ. ನಾನು ಓಪನ್ ಮಾಡಿರಲಿಲ್ಲ, ಬಟ್ ಇವಾಗ ನೋಡಿ
ತುಂಬ ಖುಷಿ ಆಯಿತು. ಪುಟ್ಟು ಕಾಮಧೇನು ಬಂದಿದೆ ಇವತ್ತು ನಮ್ಮ ಮನೆಗೆ. ಅದು ಶುಕ್ರವಾರದಂತೂ ನಾನು ಓಪನ್ ಮಾಡಿದ್ದು. ಸೊ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ, ಒಳ್ಳೆ ಪಾಸಿಟಿವ್ ವೈಬ್ ಜೊತೆ ಅದನ್ನು ಪೂಜೆ ರೂಮಲ್ಲಿ ಇಟ್ಕೊಂಡಿದ್ದೀನಿ. ಒಳ್ಳೆಯದಾಗಲಿ ನಮಗೆ, ನಮ್ಮ ಫ್ಯಾಮಿಲಿಗೆ, ಎಲ್ಲರಿಗೂ. ಇವತ್ತಿನ ವಿಡಿಯೋನ ಒಳ್ಳೆ ವೈಬ್ ಜೊತೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಇದೇ ರೀತಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನ ನೋಡ್ತಾ ಇರಿ.